ಕಲಿಯುಗ ಎಂದರೆ ಇದೇನಾ? ಮನುಷ್ಯ ತನ್ನ ಒಳ್ಳೆತನವನ್ನು ಕಳೆದುಕೊಂಡು ಕೀಳುಮಟ್ಟದ ಆಲೋಚನೆಗಳಿಗೆ ಒಳಗಾಗಿ ಮೃಗದಂತೆ ಇಳಿತಿರುವ ಕಾಲ ಇದೇನಾ? ತಾನು ಕಟ್ಟಿಕೊಂಡ ಹೆಂಡತಿಯನ್ನೇ ಬದಲಾಯಿಸಿಕೊಂಡು ಸಂತೋಷ ಕಾಣುವಂತಹ ಕೆಟ್ಟ ಚಿಂತನೆಯಿಂದ ಸಭ್ಯ ಸಮಾಜವೇ ತಲೆತಗ್ಗಿಸುವಂತೆ ಮಾಡುವ ಘಟನೆಗಳು ನಡೆಯುತ್ತಿವೆ. ಇಂತಹದ್ದೇ ಒಂದು ಕಥೆ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆಯಿತು. ಈ ಕಥೆ ತುಂಬಾ ಆಸಕ್ತಿಕರವಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ತಪ್ಪಿಸದೆ ನೋಡಿ. ಒಂದು ಲೈಕ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ತೋರಿಸಿ. ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ಮನೋಹರ್ ಮತ್ತು ಭಾಗ್ಯ ಎಂಬ ದಂಪತಿಗಳು ಕೃಷಿಯನ್ನು ಮಾಡಿಕೊಂಡು 3 ಹೆಣ್ಣು ಮಕ್ಕಳನ್ನು ಮತ್ತು ಒಬ್ಬ ಗಂಡು ಮಗುವನ್ನು ಸಾಕುತ್ತಿದ್ದರು. ಅವರ ದೊಡ್ಡ ಮಗಳು ಜಯಲಕ್ಷ್ಮಿ ಸುಂದರವಾಗಿದ್ದಳು, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ದಳು. ಚಿಕ್ಕ ವಯಸ್ಸಿನಿಂದಲೇ ಆಕೆಗೆ ಸಿನಿಮಾಗಳಲ್ಲಿ ನಾಯಕಿಯಾಗಬೇಕೆಂಬ ಕನಸಿತ್ತು. ಆದರೆ ಆಕೆಯ ತಂದೆ ತಾಯಿ ಸಿನಿಮಾ ಕ್ಷೇತ್ರ ಹೆಣ್ಣು ಮಕ್ಕಳಿಗೆ ಸರಿಹೊಂದದು ಎಂದು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸವನ್ನು ಪಡೆಯುವಂತೆ ಸಲಹೆ ನೀಡಿದರು. ಹೀಗಾಗಿ ಜಯಲಕ್ಷ್ಮಿ ತನ್ನ ವೃದ್ಧಿನ ಮೇಲೆ ಗಮನ ಹರಿಸಿದಳು. ಇಂಟರ್ಮೀಡಿಯೇಟ್ ಓದುತ್ತಿರುವಾಗ 35 ವರ್ಷದ ಕಿರಾಣಿ ಅಂಗಡಿಯ ಮಾಲೀಕ ಹರೀಶ್ನೊಂದಿಗೆ ಆಕೆಗೆ ಪರಿಚಯವಾಯಿತು. ಈ ಪರಿಚಯ ಕ್ರಮೇಣ ಆತ್ಮೀಯತೆಗೆ ತಿರುಗಿ ಇಬ್ಬರೂ ಪ್ರೀತಿಯಲ್ಲಿ ಬಿದ್ದರು. ಇದರಿಂದ ಜಯಲಕ್ಷ್ಮಿ ಕಾಲೇಜಿಗೆ ಹೋಗದೆ ಹರೀಶ್ ಜೊತೆಗೆ ಸಮಯ ಕಳೆಯಲು ಶುರು ಮಾಡಿದಳು. ಒಂದು ಹಂತದಲ್ಲಿ ಇವರಿಬ್ಬರೂ ದೈಹಿಕವಾಗಿ ಒಡನಾಡಿ ಇನ್ನೂ ಹತ್ತಿರವಾದರು. ಈ ವಿಷಯ ಜಯಲಕ್ಷ್ಮಿಯ ಮನೆಯವರಿಗೆ ತಿಳಿದಾಗ ಆಕೆಯನ್ನು ಹೊಡೆದು ತಿಟ್ಟಿ ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿದರು. ಆದರೂ ಹರೀಶ್ನ ಮೇಲೆ ಗಾಢವಾದ ಪ್ರೀತಿಯಲ್ಲಿದ್ದ ಜಯಲಕ್ಷ್ಮಿ ಅವನನ್ನು ಬಿಡಲಾಗಲಿಲ್ಲ. ಹರೀಶ್ಗೆ ಆಗಲೇ 35 ವರ್ಷವಾಗಿದ್ದರಿಂದ ಅವನ ತಂದೆ ತಾಯಿ ಯಾವುದೇ ಕೋಪವನ್ನು ತೋರದೆ ಈ ಪ್ರೀತಿಗೆ ಒಪ್ಪಿಗೆ ನೀಡಿದರು. ಇದರಿಂದ ಜಯಲಕ್ಷ್ಮಿ ಮನೆಯಿಂದ ಓಡಿಹೋಗಿ ಹರೀಶ್ ಜೊತೆಗೆ ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ಬೇರೆಯಾಗಿ ಜೀವನ ಶುರು ಮಾಡಿದಳು. ಆಗಿನಿಂದ ಜಯಲಕ್ಷ್ಮಿಯ ತಂದೆ ತಾಯಿ ಆಕೆಯ ಜೊತೆ ಸಂಬಂಧವನ್ನು ಕಡಿದುಕೊಂಡರು. ಆದರೆ ಜಯಲಕ್ಷ್ಮಿ ಇದನ್ನೆಲ್ಲ ಲಕ್ಷಿಸದೆ ಹೊಸ ಜೀವನವನ್ನು ಆರಂಭಿಸಿದಳು. ಹರೀಶ್ ಚೆನ್ನಾಗಿ ಸಂಪಾದಿಸುತ್ತಾ ಆಕೆಗೆ ಯಾವ ಕೊರತೆಯೂ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದ. ಈ ಸಮಯದಲ್ಲಿ ಜಯಲಕ್ಷ್ಮಿ ಗರ್ಭಿಣಿಯಾಗಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಇದರಿಂದ ಹರೀಶ್ ತಮಗೆ ಸ್ವಂತ ಮನೆ ಕಟ್ಟಿಕೊಳ್ಳಬೇಕೆಂದು ನಿರ್ಧರಿಸಿದ. ಆಗಲೇ ಸಂಗ್ರಹಿಸಿದ್ದ ಹಣದಿಂದ ಒಂದು ಜಾಗವನ್ನು ಕೊಂಡು ಕ್ರಮೇಣ ಸ್ವತಂತ್ರ ಮನೆಯನ್ನು ಕಟ್ಟಿದ. ಇದರಿಂದ ಅವರಿಗೆ ಇನ್ನು ಜೀವನದಲ್ಲಿ ಯಾವ ಸಮಸ್ಯೆಯೂ ಬಾರದು ಎಂದು ಭಾವಿಸಿದರು. ಆದರೆ ಒಂದು ದಿನ ಹರೀಶ್ ಅಂಗಡಿಯಿಂದ ಬೈಕ್ನಲ್ಲಿ ಬರುತ್ತಿದ್ದಾಗ ಒಂದು ಲಾರಿ ಅವನನ್ನು ಡಿಕ್ಕಿ ಹೊಡೆಯಿತು. ತಲೆಗೆ ತೀವ್ರ ಗಾಯವಾದ ಕಾರಣ ಅವನ ಸ್ಥಿತಿ ಗಂಭೀರವಾಗಿ ಆಸ್ಪತ್ರೆಗೆ ಸೇರಿಸಿದರು. ಚಿಕಿತ್ಸೆಗಾಗಿ ಅವರ ಮನೆಯನ್ನು ಮಾರಬೇಕಾಯಿತು. 3 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರು. ಹರೀಶ್ ಸ್ಥಿತಿ ಕ್ಷೀಣಿಸಿ ಕೊನೆಗೆ ಅವನು ತೀರಿಕೊಂಡ. ಇದರಿಂದ ಜಯಲಕ್ಷ್ಮಿಯ ಜೀವನ ತಲೆಕೆಳಗಾಯಿತು. ಏನು ಮಾಡಬೇಕೆಂದು ತಿಳಿಯದ ಸ್ಥಿತಿಯಲ್ಲಿದ್ದಾಗ ಆಕೆಯ ತಂದೆ ತಾಯಿ ಆಕೆಯ ಸ್ಥಿತಿಯನ್ನು ತಿಳಿದು ಆಕೆಯನ್ನು ತಮ್ಮ ಮನೆಗೆ ಕರೆದೊಯ್ದರು. ಆದರೆ ಗಂಡನನ್ನು ಕಳೆದುಕೊಂಡ ಮಗಳು ಹೆಚ್ಚು ಕಾಲ ಮನೆಯಲ್ಲಿದ್ದರೆ ಉಳಿದ ಮಕ್ಕಳ ಮದುವೆಗೆ ತೊಂದರೆಯಾಗಬಹುದೆಂದು ಭಾವಿಸಿ ಆಕೆಗೆ 2ನೇ ಮದುವೆ ಮಾಡಬೇಕೆಂದು ನಿರ್ಧರಿಸಿದರು. ಜಯಲಕ್ಷ್ಮಿ ಮೊದಲಿಗೆ ಒಪ್ಪಲಿಲ್ಲ. ಆದರೆ ತಂದೆ ತಾಯಿಯ ಮೇಲೆ ಎಷ್ಟು ದಿನ ಹೊರಗಿರಲು ಸಾಧ್ಯ ಎಂದು 2ನೇ ಮದುವೆಗೆ ಸಿದ್ಧಳಾದಳು. ಈ ವಿಷಯವನ್ನು ಒಬ್ಬ ದಲ್ಲಾಳಿಗೆ ಹೇಳಿದಾಗ ಅವನು ವಿಶಾಖಪಟ್ಟಣದಲ್ಲಿ ವ್ಯಾಪಾರ ಮಾಡುವ ಆರ್ಥಿಕವಾಗಿ ಸದೃಢನಾದ ವರುಣ್ ಎಂಬಾತನನ್ನು ಮದುವೆಗೆ ಸೂಚಿಸಿದ. ವರುಣ್ಗೆ ಈಗಾಗಲೇ ಒಮ್ಮೆ ಮದುವೆಯಾಗಿದ್ದು ಅವನ ಹೆಂಡತಿ ವಿಚ್ಛೇದನ ನೀಡಿದ್ದರಿಂದ ಅವನು 2ನೇ ಮದುವೆಗೆ ಸಿದ್ಧನಿದ್ದ. ಜಯಲಕ್ಷ್ಮಿಯ ಸಂಬಂಧ ಬಂದಾಗ ವರುಣ್ ಖುಷಿಯಿಂದ ಒಪ್ಪಿಕೊಂಡು ಆಕೆಯ ಮಗಳನ್ನು ತನ್ನ ಮಗುವಿನಂತೆ ನೋಡಿಕೊಳ್ಳುವುದಾಗಿ ಹೇಳಿ ರಿಜಿಸ್ಟರ್ ಮದುವೆ ಮಾಡಿಕೊಂಡು ಆಕೆಯನ್ನು ಮನೆಗೆ ಕರೆದೊಯ್ದ. ಆದರೆ ಮೊದಲ ರಾತ್ರಿಯೇ ವರುಣ್ನ ನಿಜವಾದ ಸ್ವರೂಪ ಬಯಲಾಯಿತು. ಅವನು ಸಾಮಾನ್ಯವಾಗಿ ಒಡನಾಡದೆ ಅಸಾಮಾನ್ಯವಾಗಿ ಜಯಲಕ್ಷ್ಮಿಯೊಂದಿಗೆ ವರ್ತಿಸಿದ್ದನ್ನು ಕಂಡು ಆಕೆ ಭಯಭೀತಳಾದಳು. ಎಷ್ಟೇ ಬೇಡಿಕೊಂಡರೂ ವರುಣ್ ಆಕೆಯ ಮಾತನ್ನು ಕೇಳದೆ ತನಗೆ ಇಷ್ಟವಾದಂತೆ ಸಹಕರಿಸಿದರೆ ಮಾತ್ರ ಆಕೆಯನ್ನು ಇಟ್ಟುಕೊಳ್ಳುವುದಾಗಿ, ಇಲ್ಲದಿದ್ದರೆ ಮನೆಗೆ ಕಳುಹಿಸಿಬಿಡುವುದಾಗಿ ಬೆದರಿಸಿದ. ಇದರಿಂದ ಜಯಲಕ್ಷ್ಮಿಗೆ ಬೇರೆ ದಾರಿಯಿಲ್ಲದೆ ಅವನ ಮಾತನ್ನು ಕೇಳಲು ಶುರು ಮಾಡಿದಳು. ದಿನಗಳು ಕಳೆದಂತೆ ಜಯಲಕ್ಷ್ಮಿ ಈ ಸ್ಥಿತಿಗೆ ಹೊಂದಿಕೊಂಡಳು.
ಒಂದು ದಿನ ವರುಣ್ ಒಂದು ಪಾರ್ಟಿ ಇದೆ ಎಂದು ಆಕೆಯನ್ನು ಒಂದು ಹೋಟೆಲ್ಗೆ ಕರೆದೊಯ್ದ. ಅಲ್ಲಿ ಆಕೆಗೆ ಒಂದು ಕೂಲ್ ಡ್ರಿಂಕ್ ಕೊಟ್ಟಾಗ ಅದನ್ನು ಕುಡಿದ ಕೂಡಲೇ ಜಯಲಕ್ಷ್ಮಿ ಮತ್ತಿನಲ್ಲಿ ಮುಳುಗಿದಳು. ಆಕೆ ಕಣ್ಣು ತೆರೆದಾಗ ತಾನು ಒಂದು ಹಾಸಿಗೆಯ ಮೇಲೆ ಬಟ್ಟೆಯಿಲ್ಲದೆ ಇರುವುದನ್ನು ಕಂಡು ಆಘಾತಕ್ಕೊಳಗಾದಳು. ಕೋಣೆಯಲ್ಲಿ ಯಾರೂ ಇರದಿದ್ದರಿಂದ ಆಕೆ ವರುಣ್ಗೆ ಕರೆ ಮಾಡಿದಳು. ವರುಣ್ ಬಂದು ಪಾರ್ಟಿಯ ನಂತರ ಇವರಿಬ್ಬರೂ ಒಟ್ಟಿಗೆ ಇದ್ದೆವು ಎಂದು ಹೇಳಿದ. ಜಯಲಕ್ಷ್ಮಿಗೆ ಸಂಶಯವಾದರೂ ಗಂಡನ ಮೇಲಿನ ನಂಬಿಕೆಯಿಂದ ಮನೆಗೆ ಹಿಂತಿರುಗಿದಳು. ಒಂದು ವಾರದ ನಂತರ ಮತ್ತೊಂದು ಪಾರ್ಟಿಗೆ ಕರೆದೊಯ್ದಾಗ ವರುಣ್ ಮತ್ತೆ ಕೂಲ್ ಡ್ರಿಂಕ್ ಕೊಟ್ಟ. ಈ ಬಾರಿ ಜಯಲಕ್ಷ್ಮಿ ಅರ್ಧ ಕುಡಿದು ಉಳಿದದ್ದನ್ನು ಬದಿಗಿಟ್ಟಳು. ಕೆಲವೇ ಕ್ಷಣಗಳಲ್ಲಿ ಆಕೆ ಮತ್ತಿನಲ್ಲಿ ಮುಳುಗಿದರು. ಸ್ವಲ್ಪ ಎಚ್ಚರದಲ್ಲಿದ್ದು ಆಗುತ್ತಿರುವ ವಿಷಯವನ್ನು ಗಮನಿಸಿದಳು. ವರುಣ್ ಆಕೆಯನ್ನು ಒಂದು ಕೋಣೆಗೆ ಕರೆದೊಯ್ದಾಗ ಅವನ ವ್ಯಾಪಾರದ ಒಡನಾಡಿ ಅಜಯ್ ಒಳಗೆ ಬಂದ. ವರುಣ್ ಹೊರಗೆ ಹೋದ. ಅಜಯ್ ಜಯಲಕ್ಷ್ಮಿಯ ಬಟ್ಟೆಯನ್ನು ಕಿತ್ತುಕೊಳ್ಳಲು ಶುರು ಮಾಡಿದಾಗ ಆಕೆ ತಡೆಯಲು ಯತ್ನಿಸಿದರು. ಮತ್ತಿನಿಂದ ಸಾಧ್ಯವಾಗಲಿಲ್ಲ. ಆ ರಾತ್ರಿ ಅಜಯ್ ಆಕೆಯ ಮೇಲೆ ದೌರ್ಜನ್ಯ ಮಾಡಿ ತನ್ನ ಕಾಮಕ್ಕೆ ತೃಪ್ತಿಯನ್ನು ಕಾಣಿಸಿಕೊಂಡ. ಜಯಲಕ್ಷ್ಮಿಗೆ ಸಂಪೂರ್ಣ ಎಚ್ಚರ ಬಂದಾಗ ಅಜಯ್ ಹೊರಡುವುದನ್ನು ಕಂಡು ಆಕೆ ವರುಣ್ಗೆ ಕರೆ ಮಾಡಿದಳು. ಆಗಲೇ ಅಜಯ್ನ ಹೆಂಡತಿಯ ಜೊತೆಗೆ ಬೇರೊಂದು ಕೋಣೆಯಲ್ಲಿದ್ದ ವರುಣ್ ಜಯಲಕ್ಷ್ಮಿಯ ಬಳಿಗೆ ಬಂದು ವ್ಯಾಪಾರದ ಕ್ಷೇತ್ರದಲ್ಲಿ ಇಂತಹವು ಸಾಮಾನ್ಯ ಎಂದು, ಹೆಂಡತಿಯರನ್ನು ಬದಲಾಯಿಸಿಕೊಳ್ಳದಿದ್ದರೆ ತನ್ನ ವ್ಯಾಪಾರವು ಕೋಟಿಗಟ್ಟಲೆ ರೂಪಾಯಿಗಳ ನಷ್ಟಕ್ಕೆ ಒಳಗಾಗುತ್ತದೆ, ಎಲ್ಲವೂ ಕುಸಿದು ರಸ್ತೆಗೆ ಬೀಳುವುದಾಗಿ ಹೇಳಿದ. ಇದರಿಂದ ಜಯಲಕ್ಷ್ಮಿ ಆಘಾತಕ್ಕೊಳಗಾದಳು. ಏನು ಮಾಡಬೇಕೆಂದು ತಿಳಿಯದೆ ಆಲೋಚನೆಯಲ್ಲಿ ಮುಳುಗಿದಳು. ವರುಣ್ ಮೃದುವಾಗಿ ಮಾತನಾಡಿ, ತಾನೇ ಗಂಡನಾಗಿ ಇದಕ್ಕೆ ಅನುಮತಿ ಕೊಡುತ್ತಿರುವೆ, ಇದರಲ್ಲಿ ಏನೂ ತೊಂದರೆ ಎಂದು ಒಪ್ಪಿಸಿದ. ಜಯಲಕ್ಷ್ಮಿಗೆ ಬೇರೆ ದಾರಿಯಿಲ್ಲದೆ ಅವನ ಮಾತನ್ನು ಕೇಳಲು ಶುರು ಮಾಡಿದಳು. ವಾರಾಂತ್ಯದ ಪಾರ್ಟಿಗಳಿಗೆ ಹೋಗುತ್ತಾ ವರುಣ್ನ ವ್ಯಾಪಾರ ಒಡನಾಡಿಗಳ ಜೊತೆಗೆ ದೈಹಿಕವಾಗಿ ಒಡನಾಡುತ್ತಾ ತನಗೆ ಇಷ್ಟವಿಲ್ಲದಿದ್ದರೂ ಅವರನ್ನು ತೃಪ್ತಿಪಡಿಸಲು ಶುರು ಮಾಡಿದಳು. ಒಂದು ದಿನ ವರುಣ್ನ ತಮ್ಮ ಮದನ್ ಜಯಲಕ್ಷ್ಮಿಯನ್ನು ಕಾಸಿಯನ್ನು ಕುಡಿಯಲು ಕೇಳಿದ. ಆಕೆ ಸರಿ ಎಂದಾಗ ಮದನ್ ಸ್ವತಃ ಕಾಸಿಯನ್ನು ತಯಾರಿಸಿ ತಂದ. ಆ ಕಾಸಿಯನ್ನು ಕುಡಿದ ಕೂಡಲೇ ಜಯಲಕ್ಷ್ಮಿ ಎಚ್ಚರ ಕಳೆದುಕೊಂಡಳು. ಈ ಸಮಯವನ್ನು ಬಳಸಿಕೊಂಡ ಮದನ್ ಆಕೆಯನ್ನು ತನ್ನ ಕೋಣೆಗೆ ಕರೆದೊಯ್ದು ತನ್ನ ಕಾಮವನ್ನು ತೀರಿಸಿಕೊಂಡ. ಎಚ್ಚರ ಬಂದಾಗ ಮದನ್ನನ್ನು ಪಕ್ಕದಲ್ಲೇ ಕಂಡ ಜಯಲಕ್ಷ್ಮಿ ಗಟ್ಟಿಯಾಗಿ ಕೂಗಿ ವರುಣ್ಗೆ ಕರೆ ಮಾಡಿ ಆದದ್ದನ್ನು ಹೇಳಿದಳು. ಆದರೆ ವರುಣ್ ತನ್ನ ತಮ್ಮನಿಗೆ ಮದುವೆಯಾಗುವವರೆಗೂ ಆಕೆಯಿಂದ ಎಲ್ಲ ರೀತಿಯಲ್ಲಿ ತೃಪ್ತಿಯನ್ನು ಕಾಣಿಸಿಕೊಳ್ಳಬೇಕೆಂದು, ಇನ್ನು ಮುಂದೆ ಮದನ್ ಕೂಡ ಇವರ ಜೊತೆಗೆ ಇರುವನೆಂದು ಹೇಳಿದ. ಇದರಿಂದ ಜಯಲಕ್ಷ್ಮಿಗೆ ಭೂಮಿಯೇ ಒಡೆದಂತಾಯಿತು. ಆಗಿನಿಂದ ವರುಣ್ ಜಯಲಕ್ಷ್ಮಿಯನ್ನು ತನ್ನ ಸ್ನೇಹಿತರಿಗೆ ಮಾತ್ರವಲ್ಲ ತಮ್ಮನ ಕಾಮಕ್ಕೂ ಸಾಧನವಾಗಿ ಮಾಡಿದ. ವರುಣ್ನ ಮಾತನ್ನು ಕೇಳದಿದ್ದರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕೆಂದು ತಿಳಿಯದೆ ಜಯಲಕ್ಷ್ಮಿ ಅಲ್ಲಿಯೇ ಎಲ್ಲವನ್ನೂ ಸಹಿಸತೊಡಗಿದಳು. ಆದರೆ ಒಂದು ದಿನ ಆಕೆಯ 11 ವರ್ಷದ ಮಗಳಾದ ಪ್ರೀತಿಯೊಂದಿಗೆ ಮದನ್ ಅನುಚಿತವಾಗಿ ವರ್ತಿಸಿದ್ದು ತಿಳಿಯಿತು. ಇದರಿಂದ ಜಯಲಕ್ಷ್ಮಿಯ ಹೃದಯ ಒಡೆದಂತಾಯಿತು. ಇಲ್ಲಿಯೇ ಇದ್ದರೆ ತನ್ನ ಮಗಳಿಗೂ ಅನೈತಿಕ ಕೃತ್ಯಗಳನ್ನು ಮಾಡಿಸಬಹುದೆಂದು ಭಯಪಟ್ಟ ಆಕೆ ಏನಾದರೂ ಕೆಲಸ ಮಾಡಿಕೊಂಡು ಮಗಳನ್ನು ಸಾಕಬೇಕೆಂದು ನಿರ್ಧರಿಸಿದಳು. ಕೂಡಲೇ ಅಲ್ಲಿಂದ ತಪ್ಪಿಸಿಕೊಂಡು ಹೊರಬಂದಳು. ಆದರೆ ಬಸ್ ನಿಲ್ದಾಣಕ್ಕೆ ತಲುಪುವ ಮೊದಲೇ ವರುಣ್ನ ಜನ ಆಕೆಯನ್ನು ತಡೆದು ಕಿಡ್ನಾಪ್ ಮಾಡಿ ಮತ್ತೆ ವರುಣ್ನ ಬಳಿಗೆ ಕರೆದೊಯ್ದರು. ಕೋಪದಿಂದ ಕುದಿಯುತ್ತಿದ್ದ ವರುಣ್ ಜಯಲಕ್ಷ್ಮಿ ಮತ್ತು ಆಕೆಯ ಮಗಳನ್ನು ಹೊಡೆದು ತಿಟ್ಟಿ ಒಂದು ಕೋಣೆಯಲ್ಲಿ ಬಂಧಿಸಿದ. ಆದರೂ ವರುಣ್ ಮತ್ತು ಮದನ್ನ ದುರಾಚಾರ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಒಂದು ದಿನ ಜಯಲಕ್ಷ್ಮಿ ಧೈರ್ಯ ಗಳಿಸಿ ಸ್ನಾನಗೃಹದ ಕಿಟಕಿಯಿಂದ ಜಿಗಿದು ಪೊಲೀಸ್ ಠಾಣೆಗೆ ಹೋಗಿ ವರುಣ್ನ ವಿರುದ್ಧ ದೂರು ನೀಡಿದಳು. ಆದರೆ ಪೊಲೀಸರು ಈ ಪ್ರಕರಣ ತಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಬೇರೊಂದು ಠಾಣೆಗೆ ಹೋಗುವಂತೆ ಹೇಳಿದರು. ಆ ಠಾಣೆಯಲ್ಲೂ ಅದೇ ಉತ್ತರ ಬಂದಾಗ ಜಯಲಕ್ಷ್ಮಿ ತನ್ನ ತಂದೆ ತಾಯಿಯ ಬಳಿಗೆ ಹೋಗಿ ಎಲ್ಲವನ್ನೂ ಹೇಳಿಕೊಂಡಳು. ಆದರೆ ಆಕೆಯ ತಂದೆ ತಾಯಿ ಇಷ್ಟೊಂದು ದೊಡ್ಡ ಶ್ರೀಮಂತರ ಜೊತೆಗೆ ಸೆಣಸಾಡಲಾಗದು, ಪೊಲೀಸ್ ಠಾಣೆಗಳಿಗೆ ಓಡಾಡಲು ಹಣವಿಲ್ಲ, ಆದದ್ದೆಲ್ಲವನ್ನೂ ಮರೆತು ಮಗಳಿಗಾಗಿ ಏನಾದರೂ ಕೆಲಸ ಮಾಡಿಕೊಂಡು ಬದುಕುವಂತೆ ಸಲಹೆ ನೀಡಿದರು. ಇದರಿಂದ ಜಯಲಕ್ಷ್ಮಿಗೆ ಬೇರೆ ದಾರಿಯಿಲ್ಲದೆ ವರುಣ್ಗೆ ವಿಚ್ಛೇದನ ನೀಡಿ ಹೈದರಾಬಾದ್ಗೆ ಬಂದು
ಈಗ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡಿಕೊಂಡು ತನ್ನ ಮಗಳನ್ನು ಸಾಕುತ್ತಿದ್ದಾಳೆ. ಈ ಎಲ್ಲ ವಿಷಯಗಳು ಆಕೆಯಿಂದ ಬಂದ ಒಂದು ಇಮೇಲ್ ಮೂಲಕ ನಮಗೆ ತಿಳಿದವು. ಜಯಲಕ್ಷ್ಮಿಯ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ವಿಭಾಗದಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.